ಅಖಾಡ ಬಿಗ್ ಫೈಟ್ ವಿಶೇಷನ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಹೋರಾಟಗಳು ಹೇಗೆ, ನಾವೀಗ ಆಯಿತು ಸೆಂಟ್ರಲ್ ಮಾಡಿದ್ರು ಅಂತ ಸ್ಟೇಟ್ ಮಾಡೋದು ಅಂತ ಸೆಂಟ್ರಲ್ ಇದ್ದೇ ಇದೆ. ಜನಗಳ ಕಥೆ ಏನು ರೀ? ನಾಳೆ ಬೆಳಗ್ಗೆಯಿಂದನೋ ಅಥವಾ ಇನ್ನೇನೋ ಗುಡ್ ನ್ಯೂಸ್ ಅಂತ ಬೇರೆ ತೇಜಸ್ವಿ ಸೂರ್ಯ ಹೇಳ್ತಾ ಇದ್ದಿದ್ದು, ಗುಡ್ ನ್ಯೂಸ್ ಈ ಥರ ಜಾಸ್ತಿ ಆಗಲ್ಲ ಅಂಥೇಳಿ. FFC ಅವರು ಮಾತಾಡಿಲ್ಲ, ಸ್ಟೇಟ್ ಗೌರ್ಮೆಂಟು ಹೇಳಿಲ್ಲ ಈ ಮಾತನ್ನು, ಸೆಂಟ್ರಲ್ ಗೌರ್ಮೆಂಟ್ ಅವರು ಹೇಳಲಿಲ್ಲ. ಹೂ ಈಸ್ ತೇಜಸ್ವಿ ಸೂರ್ಯ ಹಿಯರ್ ಟು ಅನೌನ್ಸ್ ದೀಸ್ ಥಿಂಗ್ಸ್ ಅಂತ ಹೇಳಿ? ನೋ, ಫಸ್ಟ್ ಆಫ್ ಆಲ್ ಅವರ ಲೆಟ್ರಲ್ಲೇ ಒಂದು ಸ್ಟುಪಿಡಿಟಿ ತುಂಬಿದೆ ಅನ್ನುವಂಥದ್ದು ವಾಸ್ತವ ಸತ್ಯ. ಯಾವುದೇ ತಲೆಬೂಡ ಇಲ್ಲದಂತಹ ಒಂದು ಕುಪಕಲ್ಪಿತ ಒಂದು ನಾಟಕ ಅನ್ನುವಂಥದ್ದು. ಸರ್, ಈಗ ಫೇರ್ ಫಿಕ್ಸೇಷನ್ ಕಮಿಟಿ ಅನ್ನುವಂಥದ್ದನ್ನ ಮಾಡಿರ್ತಕ್ಕಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಸರ್. ಇದು ವಾಸ್ತವ ಸತ್ಯ. DK ಶಿವಕುಮಾರ್ ಅವ್ರು ಮಾಡುವಂಥದ್ದಲ್ಲ, ಇಟ್ಸ್ ಅ ಇಂಡಿಪೆಂಡೆಂಟ್ ಬಾಡಿ. ಯಾಕೆ ಸುಮ್ಮನೆ ನೀವು ರಾಜ್ಯ ಸರ್ಕಾರದ ಮೇಲೆ ಹೇಳ್ತಾ ಇದ್ದೀರ? ಅಲ್ಲಿ ಪ್ರಶ್ನೆ ಬಂದಿದ್ದೇನು ಗೊತ್ತಾ, ಅದು ಮಾಡೋದು ಅವರೇ. ನಿಮಗೆ ಆಗುವ ನಷ್ಟವನ್ನ ಸಪೋರ್ಟ್ ಆಗಿ ನಾನು ಬೆಂಗಳೂರಿನ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ನಾನು ಕೊಡ್ತೀನಿ, ನಮ್ಮ ಜನಕ್ಕೆ ಒಳ್ಳೇದು ಮಾಡಿ ಅಂತ DK ಶಿವಕುಮಾರ್ ಯಾಕೆ ಹೇಳಬಾರ್ದು? DK ಶಿವಕುಮಾರ್ ಅವರು ಹೇಳುವುದಕ್ಕಿಂತ ರಾಜ್ಯ ಸರ್ಕಾರ ತನ್ನ ಮೇಲೆ ಏನು ಭಾರ ಹಾಕೊಬೇಕಲ್ಲ, ಅದ್ರ ದುಪ್ಪಟ್ಟು ಭಾರವನ್ನ ಹಾಕಿ ಕೇಂದ್ರದಿಂದ ಘೋಷಣೆ ಆದಂತಹ ಬಜೆಟ್ ಇಂದ ಏನು ಕಡಿತ ಆಯ್ತು ಅಮೌಂಟ್ ಮೆಟ್ರೋದ್ದೇ, ಆ ಒಂದು ಭಾರವನ್ನು ರಾಜ್ಯ ಸರ್ಕಾರ ಭರಿಸಿದೆ ರಾಜ್ಯದ ಜನತೆಯ ಹಿತದೃಷ್ಟಿಯಿಂದ. ಇವ್ರು ಆಗಿಂದ ಮತ್ತೆ ನೀವು ಈ ಅಡ್ವರ್ಟೈಸ್ಮೆಂಟ್ ಅಂತ ಹೇಳ್ತಾ ಇದ್ದೀರಿ ಸರ್. ಒಂದು ಕಂಪ್ನಿ ಅಡ್ವರ್ಟೈಸ್ಮೆಂಟ್ ಹಾಕುವಾಗ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆದಾಗ ಅದಕ್ಕೆ ಭರ್ಪೂರ್ ಇದು ನಾಳೆ ಹೇಳ್ತೀನಿಲ್ಲ, ನಮ್ಮ ರಾಜ್ಯದ ಮೆಟ್ರೋ ಇಡೀ ದೇಶದಲ್ಲೇ ಹೈಯೆಸ್ಟ್ ರೆವಿನ್ಯೂ ಕಲೆಕ್ಟ್ ಮಾಡ್ತದೆ. ಆದ್ರೆ ಸಂಪೂರ್ಣ ಆಗ್ಬೇಕಲ್ವ ಸರ್? ಅರ್ಧರ್ಧ ಆಗಿರೋ ಕಾಮಗಾರಿ ನೀವು ಅಡ್ವರ್ಟೈಸ್ಮೆಂಟ್ ಮತ್ತಿನ್ನೊಂದು ಬೇರೆ ಬೇರೆ ವಿಧದಲ್ಲಿ ಹಣದ ಮೂಲ ಗಳಿಸಬಹುದು. ಆದ್ರೆ ಇವತ್ತು ಒಂದು ಕಡೆ ತೇಜಸ್ವಿ ಸೂರ್ಯ ಅವರೇ ಈ ಲೆಟರ್ಗಳನ್ನ ಬಿಟ್ಟು ಹೋಗಿ ಸಂಸತ್ತಲ್ಲಿ ಮಾತಾಡಿ. ಸಂಸತ್ತಲ್ಲಿ ನೀವು ರಾಹುಲ್ ಗಾಂಧಿ ಅವ್ರನ್ನ ಟಾರ್ಗೆಟ್ ಮಾಡಿ ಹೇಳೋದು ಬಕಾಸುರನ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಅಂತ ಆಗಬಾರ್ದಲ್ಲ. ಶ್ರೀಮಂತವಾಗಿ ಸಂಗ್ರಹಣ ಮಾಡ್ತಾ ಇದ್ದಾರೆ, ಯಾರಿಗೇನು ಬಂತು ಅಂತ ಸರ್. ಅದು ನಮಗೊಂದು ಅರ್ಥ ಆಗ್ತಾ ಇಲ್ಲ ಸರ್. ನರೇಂದ್ರ ಮೋದಿ ಅವರು ಈ ಬಜೆಟ್ ಅಲ್ಲೂ 18 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಸರ್. ಒಟ್ಟು ದೇಶದ ಸಾಲ ಮಾಡಲ್ಲ, ಸಾಲ 1 ಲಕ್ಷದ ಸಿದ್ದರಾಮಯ್ಯನವರು 1 ಲಕ್ಷದ 16,000 ಕೋಟಿ ಏನೋ ಸಾಲ ಆಗಿದೆ ಈ ಸರಿ. ಆದ್ರೆ ನಮ್ಮ ಯೋಜನೆಗಳಿಗೆ ಸರ್ ಈಗ ಭದ್ರದ್ ನಾವು ಮಾಡ್ಲೇಬೇಕಲ್ಲ ಸರ್, ಮೇಕೆದಾಟು ನಾವು ಮಾಡ್ಲೇಬೇಕಲ್ಲ ಸರ್, ಮಹದಾಯಿ ನಾವು ಮಾಡ್ಲೇಬೇಕಲ್ವ ಸರ್, ರೈಲ್ವೆ ಯೋಜನೆ ಘೋಷಣೆಗಳಾದವು. 2.5 ವರ್ಷ ಆಯ್ತು ಮೇಕೆದಾಟಲ್ಲಿ ಭದ್ರದಲ್ಲಿ ಒಂದು ಕಲ್ಲು ಕದಲಿಲ್ವಲ್ರಿ? ನಮಗೆ ಒಂದು ಜಯ ಸಿಕ್ಕಿದೆ ಸರ್. ಮೇಕೆದಾಟು ಅರಣ್ಯ ಇಲಾಖೆಯಿಂದ ರಾಜ್ಯ ಜನ ತಿಳ್ಕೊಂಬಿಡಿ ಇದನ್ನ. ಕಾಂಗ್ರೆಸ್ ಬರಲಿ, BJP ಬರಲಿ, JDS ಬರಲಿ, ಇದೊಂದು ದೊಡ್ಡ ಬೃಹನ್ ನಾಟಕ ಇದು. ಏನು ಗೊತ್ತಾ, ನೀವು ಮಹದಾಯಿ ನೀರು ಕುಡಿಸ್ಬಿಡ್ತಾರೆ, ಭದ್ರಾ ಮೇಲ್ದಂಡ ಯೋಜನೆ ಮಾಡಿಬಿಡ್ತಾರೆ, ಇನ್ಯಾವುದೋ ಅಣೆಕಟ್ಟೆ ಎತ್ತರ ಹೆಚ್ಚಳ ಮಾಡಿಬಿಡ್ತಾರೆ, ಎಲ್ಲೋ ಹೂಳು ತುಂಬಿರೋ TMC ಹೂಳುಗಳನ್ನ ಎತ್ತಿ ಆಚೆ ಬಿಸಾಕ್ಬಿಡ್ತಾರೆ. ಇದೇನು ಗೊತ್ತಾ, ಕೇಂದ್ರ ಕೊಡ್ಲಿಲ್ಲ, ಅಲ್ಲೊಂದು ಗ್ರೀನ್ ಟ್ರಿಬ್ಯುನಲ್ ಇಂದ ಏನು ಆರ್ಡರ್ ಬರಲಿಲ್ಲ, ಗೋವಾದವ್ರು ಖಾತೆ ತೆಗೆದುಬಿಟ್ರು. ಈ ತರ ಹೇಳ್ಕೊಂಡು ಇನ್ನೊಂದು ಎಲೆಕ್ಷನ್ ರೆಡಿ. 2.5 ವರ್ಷ ಆಯ್ತಲ್ಲಪ್ಪ. ಮೇಕೆದಾಟು ಯಾತ್ರೆ ಮಾಡಿದವ್ರು ಯಾರು? DK ಶಿವಕುಮಾರ್ ಅವರು. ಒಂದು ಕಲ್ಲು ಮೇಕೆದಾಟು ಕೇಳಿ. ಇವಾಗ ಕೇಂದ್ರ ಆಯ್ತು, ಮಹದಾಯಿ ಏನ್ ಮಾಡಿದ್ರು ಹಾಗಾದ್ರೆ ಸರ್? ಒಂದ್ ನಿಮಿಷ ಸರ್, ಈ ಡ್ರಾಮಾ ಬಿಟ್ಬಿಟ್ಟು ಮಾತುಕತೆ ಎಲ್ಲ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಅದು ಸತ್ಯ ಫ್ಯಾಕ್ಟ್. ಅರಣ್ಯ ಇಲಾಖೆದು ಆ ರೀತಿ ಇದೆ. 5-6 ವರ್ಷ ಆಗ್ಲಿ ಬಿಡಿ, ಇನ್ನೊಂದು 5 ಎಲೆಕ್ಷನ್ ಬರ್ಲಿ ಬಿಡಿ, ಮುಗಿಸ್ಕೊಳ್ರಿ. ಇವತ್ತು ನಾನು ಕಣ್ಣಾರೆ ನೋಡಿದ್ದು ನಮ್ಮ ಕಲ್ಲು ಕದಲಿಸಿಲ್ಲ ಸರ್. ಒಂದು ಚಿಕ್ಕ ಉದಾಹರಣೆ, ಬಹಳ ಹೆಮ್ಮೆಯಿಂದ ಹೇಳ್ತೀನಿ ಸರ್. ಮಧ್ಯಾಹ್ನ ಎಲ್ಲ ಊಟಕ್ಕೆ ಹೋಗಿದ್ದೆ, 2 ಪೌರ ಕಾರ್ಮಿಕರು ಬಂದಿದ್ರು ಸರ್. ಪ್ರಾಮಿಸ್ ಅವ್ರ ಹತ್ರ ಕೇಳಿದೆ, ಅಮ್ಮ ನಿಮ್ಗೆ ಈಗ ಸಂಬಳ ಎಷ್ಟು ಅಂತ. ಆ ಹೆಣ್ಮಗಳು ಹಿಂಗೆ ತೋರಿಸಿರು ಸರ್, 45,000 ರೂಪಾಯಿ ಅಂತೇಳಿ. ನಾವು ಕಾಯಂ ಮಾಡಿರೋದು, ನಮ್ಮ ಸರ್ಕಾರ ಏನೇನು ಘೋಷಣೆಗಳನ್ನ ಮಾಡಿದ್ವಿ ಇಂಪ್ಲಿಮೆಂಟ್ ಮಾಡಿದೀವಿ. ಆ ಹೆಣ್ಮಕ್ಳು ಜೊತೆ ಮಾತಾಡಿ ಬಂದಿದ್ದೀನಿ ಸರ್. ಇವತ್ತು ಈ ಕೈಲಾಗ್ದವ್ರು ಏನೋ ಮಾಡ್ತಾರೇನೋ ಹಾಗೆ ತೇಜಸ್ವಿ ಸೂರ್ಯ ಇದನ್ನ ತಪ್ಪಿಸುವಂತ ಕೆಲಸ ಮಾಡಿದ್ದಾರೆ. ಅಣ್ಣಯ್ಯ, ಈ ತರ ಲೆಟರ್ಗಳನ್ನೆಲ್ಲ ಬಿಟ್ಟು ಫಸ್ಟ್ ಹೋಗಿ ನಮಗೆ ನ್ಯಾಯ ಏನ್ ಬೇಕು ರಾಜ್ಯಕ್ಕೆ, ತೆರಿಗೆ ಆಗಿರ್ಲಿ, 14-15ನೇ ಹಣಕಾಸು ಆಯೋಗದ ಹಣ ಆಗಿರ್ಲಿ, ನೆರೆಗದ 600 ಕೋಟಿ ರೂಪಾಯಿ ಬಾಕಿ ಆಗಿರ್ಲಿ, ನಬಾರ್ಡಿಂದ 2,900 ಕೋಟಿ ರೂಪಾಯಿ ನಮಗೆ ಬಾಕಿ ಇದೆಯಲ್ಲ ಅದ್ರ ವಿಚಾರ ಆಗಿರ್ಲಿ, ಅಥವಾ ನೀರಾವರಿಗೆ ಮತ್ತೆ ರೈಲ್ವೆ ಇಲಾಖೆಗಳಿಗೆ, ರೈಲ್ವೆ ನಾನು ಹೇಳ್ತಾ ಹೋದ್ರೆ ಸರ್ ಇಷ್ಟುದ್ದ ಪಟ್ಟಿದೆ, ಟೈಮೇ ಸಾಲಲ್ಲ. ರೈಲ್ವೆ ಒಂದೇ ಒಂದು ಯೋಜನೆಗೆ ಹಣ ಕೊಟ್ಟಿದ್ದಾರೆ. ಈವನ್ ಮೆಟ್ರೋಗೂ ಸಮೇತ ರಾಜ್ಯ ಸರ್ಕಾರ 80% ಹಣ ಆಗ್ತಾ ಇದೆ. ನಾವು ಗೌರವ ಕೊಟ್ಟು ನರೇಂದ್ರ ಮೋದಿ ಅವರೇ ಬಂದು ಇಲ್ಲಿ ಟೇಪ್ ಕಟ್ ಮಾಡಿದ್ರಲ್ಲ, ನರೇಂದ್ರ ಮೋದಿ ಅವರ ಯೋಜನೆದು ಒಂದೇ ಒಂದು ಟೇಪ್ ಕಟ್ ಮಾಡಿರೋದು ಇವತ್ತಿನ ತನಕ ಕರ್ನಾಟಕದಲ್ಲಿ ನೋಡಿದ್ದೀರಾ ಸರ್? ನೀವು ನಮ್ಮನ್ನು ದೂರಿ ನಾವು ಒಪ್ತೀವಿ, ಆದ್ರೆ ನಾವು ಮಾಡಿರೋ ಯೋಜನೆಗಳು ಶಾಶ್ವತವಾಗಿ ನಿಂತಿವೆ. ಇದು ಈಗ ಬರೋ ದುಡ್ಡು, ನಮ್ಮ ದುಡ್ಡು ನಮ್ಗೆ ಕೊಟ್ಬಿಟ್ಟು ಈಗ 1-2 ವಿಚಾರ ಇದೆ. ಟ್ಯಾಕ್ಸ್ ಡಿವಲ್ಯೂಷನ್ ನಮ್ಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ 4.6% ಇರೋದನ್ನ 3.66 ತಂದುಬಿಟ್ಟಿದ್ದೀರಾ ಅಂತ ಒಂದು ಇಟ್ಕೊಳ್ಳಿ. ಅದು ಬರೋದ್ರಲ್ಲಿ ನಮ್ಗೆ ಕಡಿಮೆ ಮಾಡಿದ್ದೀರಿ ಅಂತ ಏನು ನಿಗದಿ ಮಾಡಿದ್ರು ಅದನ್ನು ನಮ್ಗೆ ಕೊಡ್ತಾ ಇಲ್ಲ ಅಂತ ಒಂದು ದೊಡ್ಡ ಆರೋಪ ಇದೆ. ಈ ಒಂದು ವಿಚಾರದಲ್ಲಿ ಉತ್ಕರ್ಷ್ BJP ಅವರು ಅಥವಾ ಆಮ್ ಆದ್ಮಿ ಅವರು ಅದಲ್ಲ, ನಮ್ಮ ಸ್ಟೇಟ್ ಪಾಲ್ ನಮಗೆ ಕೊಟ್ಬಿಡ್ಬೇಕಲ್ವಾ ಅಂತ ಹೇಳಿ. ಇವರ ಅಸಮರ್ಥ ಕೊಟ್ಟ ಮೇಲೂ ಇವರು ಸರಿಯಾಗಿ ವಿನಿಯೋಗ ಮಾಡಲಿಲ್ವಾ, ಕೊಟ್ಟ ಮೇಲೂ ತಪ್ಪು ಮಾಡಿಬಿಟ್ರಾ? ನೀವೇ ಕೇಳ್ಬೋದಲ್ಲ ಇದೇ ಡಿಬೇಟಲ್ಲಿ.
ನೋಡಿ ಸರ್, ಈಗ ಮೊನ್ನೆ ತಾನೇ ಕೇಂದ್ರದ ಬಜೆಟ್ ಅಲ್ಲಿ ಕರ್ನಾಟಕಕ್ಕೆ 63,000 ಕೋಟಿ ಅನುದಾನ ಕೊಟ್ಟಿದ್ದೀವಿ. ಮೊನ್ನೆ ಇದೇ ಕಾಂಗ್ರೆಸ್ನ ಮಿನಿಸ್ಟರ್ MB ಪಾಟೀಲ್ ಬಹಳ ಶ್ಲಾಘನೀಯವಾಗಿ ಪ್ರಹ್ಲಾದ್ ಜೋಶಿ ಅವರು ಕುಮಾರಸ್ವಾಮಿ ಸ್ಪಂದಿಸಿದ್ದಾರೆ. ರೈಲ್ವೆ ಕಾರಿಡಾರ್ ಬಂದಿದೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ವಕ್ತಾರಿಗೆ ಮಾಹಿತಿ ಇಲ್ಲ, ಅದು ಅವ್ರು ತಿಳ್ಕೊಬೇಕಾಗ್ತದೆ. ಮತ್ತೆ ಈಗ ಮೆಟ್ರೋಗೆ ಏನೂ ಕೊಟ್ಟಿಲ್ಲ ಅಂತ ನಾನು ಬರೀ 19-20 ಡೇಟಾ ಹೇಳೋದಿಲ್ಲ, ಬಿಟ್ಬಿಡಿ. ಇವಾಗ ನಮ್ಮ ಸರ್ಕಾರ ಇತ್ತು, ನಿಮ್ ಸರ್ಕಾರ ಇತ್ತು ಅಂತ ಮತ್ತೆ ಅದ್ರಲ್ಲಿ ದುರುದ್ದೇಶ ತಿರುಗ್ತಾರೆ. 23-24 3,600 ಕೋಟಿ, 24-25 1,700 ಕೋಟಿ, 25-26 2,000ಕ್ಕೂ ಅಧಿಕ ಕೋಟಿ. ಸೆಂಟ್ರಲ್ ಗವರ್ಮೆಂಟ್ ರಾಜ್ಯ ಸರ್ಕಾರಕ್ಕೆ ಮೆಟ್ರೋ ಬಗ್ಗೆ ನಿರ್ಲಕ್ಷ್ಯ ಇದ್ರು, DK ಶಿವಕುಮಾರ್ ಅವ್ರಿಗೂ ಅದ್ರ ಬಗ್ಗೆ ನಿರ್ಲಕ್ಷ್ಯ ಇದ್ರು, ಕೇಂದ್ರ ಸರ್ಕಾರಕ್ಕೆ ನಿರ್ಲಕ್ಷ್ಯ ಇಲ್ಲ. ಇಷ್ಟು ದೊಡ್ಡ ಗಾತ್ರದ ಬಜೆಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಈಗ ಬಹಳ ಸ್ಪಷ್ಟವಾಗಿ ಇಲ್ಲಿ ಯಾರು ಡಿಸಿಷನ್ ತಗೋಬೇಕು ಅಂತಂದ್ರೆ BMRCL ಹೆಡ್ ಮಾಡ್ತಕ್ಕಂಥ DK ಶಿವಕುಮಾರ್ ಅವರು. ರಾಜ್ಯದಿಂದ ಕೇಂದ್ರಕ್ಕೆ ಹೋಗುವಂತ ತೆರಿಗೆ ಹಣದ ಟೋಟಲ್ ಎಷ್ಟು ಉತ್ಕರ್ಷ? ಎಷ್ಟು ತೆರಿಗೆ ಹಣ ಹೋಗುತ್ತೆ ನಮ್ಮಿಂದ? ಎಷ್ಟು ತೆರಿಗೆ ಹಣ ಹೋಗಿ ಎಷ್ಟು ವಾಪಸ್ ಬರ್ತಾ ಇದೆ? ನನಗೆ ಎರಡು ವಿಚಾರ ಬ್ಯಾಚ್ ಅಲ್ಲಿ 2 ವಿಚಾರ ಬರುತ್ತೆ. ಈಗ ಒಂದು 10 ವರ್ಷಗಳ ಹಿಂದೆ ಕೇಂದ್ರ ಸರ್ಕಾರ 2,000 ಕೋಟಿ ಕೊಟ್ಟಿತ್ತು ಅಂತ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ. ಇವತ್ತಿಗೆ 3,000 ಕೋಟಿ ಕೊಟ್ಟುಬಿಟ್ಟು ನೋಡ್ರಿ, ಅವಾಗ ಬರೀ 10,000 ಕೋಟಿ ಕೊಡ್ತಾ ಇದ್ರು. 3,000 ಕೋಟಿ ಇದೀವಿ ಅನ್ನೋದಲ್ಲ, ಆ ಕೇಂದ್ರ ಬಜೆಟ್ನ ಎಷ್ಟು ಪರ್ಸೆಂಟೇಜ್ ಹಣ 53 ಲಕ್ಷ ಕೋಟಿ ಬಜೆಟ್ ಮಂಡಿಸಿದಾಗ್ಲೂ ನಾನು ಇಷ್ಟು ಕೊಡ್ತಾ ಇದ್ದೀನಿ, 25 ಲಕ್ಷ ಕೋಟಿ ಮಂಡಿಸಿದಾಗ ಅಷ್ಟೇ ಎಷ್ಟು ಕೊಡ್ತಾ ಇದ್ರು, 10 ಲಕ್ಷ ಕೋಟಿ ಕೊಡ್ತಾ ಇದ್ದಾರೆ ನೋಡಿ. ಬರೀ ನಿಮ್ಗೆ ಕೊಟ್ಟಿರೋದೇ 50,000 ಕೋಟಿ. ಹಂಗೆ ಮಾತಾಡಲ್ಲ. ಈ ಹಿಂದೆ ಯಾವಾಗಲೂ ಕೂಡ ಇನ್ಫ್ಲೇಷನ್ ಬಗ್ಗೆ ಹೇಳ್ತಿದ್ರು. ಇನ್ಫ್ಲೇಷನ್ ಅಮೌಂಟ್ ಅನ್ನ ಕಮ್ಮಿ ಮಾಡಿ ರಾಜ್ಯಕ್ಕೆ ಬರ್ತಕ್ಕಂಥ ಅನುದಾನ ಹೆಚ್ಚುವರಿ ಕೊಟ್ಟಿರ್ತಕ್ಕಂಥದ್ದು. ಅದನ್ನೇ ನಾವು ಹೇಳ್ತಿರೋದು. ಈಗ ನಮ್ಮ ಸಂಸದರು 6 ಲಕ್ಷ ಕೋಟಿ ನಮ್ಮ ಸಂಸದರು ಸಮರ್ಥವಾಗಿ ಮಾತಾಡ್ತಾರೆ. ಮೊನ್ನೆ ಕೂಡ ಅನೇಕ ಸಂಸದರು ಮಾತಾಡಿದ್ರು. PC ಕಾಂಗ್ರೆಸ್ ಒಬ್ಬರೊಬ್ಬರು ಸಂಸದರು ಇದಾರಾ? ಕಾಂಗ್ರೆಸ್ನ ಒಬ್ಬರೇ ಒಬ್ರು ಸಂಸದರು ಸದನದಲ್ಲಿ ಯಾರಾದ್ರೂ ಮಾತಾಡಿದ್ ನೋಡಿದೀರಾ? ಪ್ರಭಾ ಮಲ್ಲಿಕಾರ್ಜುನ್ ಅವರು, ಯಾರೋ ಚಿಕ್ಕ ಹುಡುಗ ಬೀದರಿಂದ ಅವ್ರು ಹೋಗಿದಾರಲ್ಲ, ಅವ್ರ ಹೆಸರು ನನಗೆ ಸಾಗರ್ ಕಂಡ್ರೆ. ಎಲ್ಲಾದ್ರೂ ಅವ್ರು ಪ್ರಬುದ್ಧರು ಸರ್, ಅವ್ರ ಸಾಗರ್ ಕಂಡ್ರೆ ಯಾವ ರೀತಿ ರಾಜ್ಯದ ಪರವಾಗಿ ಮಾತಾಡಿದ್ದಾರೆ ನಾನು ಹೇಳ್ತೀನಿ. ಪ್ರಿಯಾಂಕಾ ಜಾರಕಿಹೊಳಿ ಆಗಿರ್ಬೋದು, ಶ್ರೇಯಸ್ ಪಾಟೀಲ್ ಆಗಿರ್ಬೋದು, ಏನ್ ಹೋಗಿದಾರಲ್ಲ ಕಾಂಗ್ರೆಸ್ ಸಂಸದರು, ಏನ್ ಮಾಡ್ತಾ ಇದ್ರು ಅವ್ರು? ಹಾಗಾದ್ರೆ ಒಂದೇ ಒಂದು ದಿನ ಪುಣ್ಯಾತ್ಮರು ಸದನದಲ್ಲಿ ಇದಾರೆ ಅನ್ನೋದು ನೋಡಿಲ್ಲ ನಾವು. ಸರ್ ಸಂಸದರು ಬಿಡಿ ಸರ್, ಪ್ರಧಾನಿಯವರೇ ಸಂಸತ್ತಿಗೆ ಮಾತಾಡಿಲ್ಲ ಸರ್, ಅದನ್ನ ಹೇಳಿ. ಇವ್ರು ಸಂಸದರು ಮಾತ್ರ, ಅವರು ಅವ್ರ ಸಂಸದರು ಮಾತ್ರ. ಇವರು ನಮ್ಮ ಇವ್ರು ಏನು ಉತ್ಕರ್ಷ್ ಅವ್ರು ಹೇಳಿದ್ರು, ಅಷ್ಟು ಕೊಟ್ಬಿಟ್ಟು 3,000 ಕೋಟಿ ಕೊಟ್ರ, ಅನುದಾನ ಕೊಟ್ಟಿಲ್ಲ, ಅದು ಸಾಲ ಅಂತ ಕೊಟ್ಟಿರೋದು. ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಮೆಟ್ರೋ ಸಾಲ ಬೇರೆ, ಅನುದಾನ ಬೇರೆ. ಅನುದಾನಗಳು ಕೊಟ್ಟಿಲ್ಲ. ಇವತ್ತು ಕೇಂದ್ರ ಸರ್ಕಾರ ಒಂದು ರೂಲ್ಸ್ ತಂದ್ಬಿಟ್ಟೈತೆ, ನಿಮ್ಗೆ ನಿಮ್ಮ ಫಂಡ್ ಕೇಳ್ಬೇಡಿ, ಬೇಕಾದ್ರೆ ಸಾಲ ಕೊಡ್ತೀವಿ, ಸಾಲ ಬೇಕಾದ್ರೆ ತಗೊಳ್ಳಿ, ಸಾಲ ಕೊಟ್ಕೊಳ್ಳಿ, ಸಾಲದ ಮೇಲೆ ಬೇಕಾದ್ರೆ ಬಡ್ಡಿ ಕಟ್ಟಿ ಅಂತಾರೆ ಹೊರ್ತು ಅನುದಾನಗಳನ್ನ ರಿಲೀಸ್ ಮಾಡ್ತಾ ಇಲ್ಲ. ಇಲ್ಲಿ ಜನರನ್ನ ಆದಿ ತಪ್ಪಿಸ್ತಾವ್ರೆ. ಒಂದು ಇಲ್ಲಿ ಏನ್ ಗೊತ್ತಾ, ರಾಜ್ಯಕ್ಕೆ ಇದು ಇಂಡೈರೆಕ್ಟ್ ಪ್ರಾಬ್ಲಮ್ ಆಗ್ತಾ ಇರೋದು. ಕೇಂದ್ರ ಸರ್ಕಾರ ತನ್ನ ಪಾಲನ ಕೊಡದೆ ಆ ಪಾಲನ ರಾಜ್ಯ ಸರ್ಕಾರ ಆಗ್ತಾ ಇರೋದ್ರಿಂದ ಕ್ಯಾಡೋ ಏನು ಶಾಡೋ ಕ್ಯಾಶ್ ಸಪೋರ್ಟ್ ನ ರಾಜ್ಯ ಸರ್ಕಾರ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಇವತ್ತು 1,900 ಕೋಟಿ ಪರ್ ಆ್ಯನಮ್ ಎಕ್ಸ್ಪೆನ್ಸ್ ಬರ್ತಾ ಇದೆ, 1,100ರಿಂದ 1,200 ಕೋಟಿ ಆದಾಯ ಬರ್ತಾ ಇದೆ, ಸುಮಾರು ಒಂದು 700 ಕೋಟಿ ಡಿಫರೆನ್ಸ್ ಬರ್ತಾ ಇದೆ. ಅದನ್ನ ಕಟ್ಟಿ ಅಂದಿದ್ದಕ್ಕೆ ಈಗ ಕೇಂದ್ರ ಸರ್ಕಾರ ಸಪೋರ್ಟ್ ಮಾಡಬೇಕು. ಯಾಕಂದ್ರೆ ರಾಜ್ಯ ಸರ್ಕಾರ ಇಷ್ಟೊಂದು ಇನ್ವೆಸ್ಟ್ ಮಾಡಿದ್ಮೇಲೆ ಒಂದು 25,000 ಕೋಟಿ ಅಂದ್ಮೇಲೆ ಕೇಂದ್ರ ಸರ್ಕಾರನು ಸಮ ಪ್ರಮಾಣ ಹಾಕ್ಬೇಕು, 50% ಆಗ್ತಾ ಇಲ್ಲ. ರಾಜ್ಯ ಸರ್ಕಾರನ ಇಕ್ಕಟ್ಟಿಗೆ ಸಿಲುಕಿಸೋ ಅಂತ ಒಂದು ಕರ್ತವ್ಯ ಇವತ್ತು ಮಾಡ್ತಾ ಇರೋದು ಏನು ಕೇಂದ್ರ ಸರ್ಕಾರ. ನಾನು ಹೇಳ್ತಾ ಇರೋದು, ಸಂಸದರು ಸಂಪೂರ್ಣ ಸತ್ತೋಗವ್ರೆ. ಇವ್ರ ಬಗ್ಗೆ ಶ್ರದ್ಧಾಂಜಲಿ ಮಾಡೋದು ಒಳ್ಳೇದು. ರಾಜ್ಯದಲ್ಲಿ ಒಂದು ತಿಥಿ ಆರ್ಗನೈಸ್ ಮಾಡ್ಬಿಟ್ಟು ಇವ್ರಿಗೆ ಒಂದು ಶ್ರದ್ಧಾಂಜಲಿ ಮಾಡೋ ಕೆಲಸ ಮಾಡಬೇಕು. ಯಾಕಂದ್ರೆ ಇವರು ಯಾರು ಕೂಡ ಕೆಲಸ ಮಾಡ್ತಾ ಇಲ್ಲ. ರಾಜ್ಯಕ್ಕೆ ಬರಬೇಕಾದ ಅನುದಾನ ರಾಜ್ಯದಿಂದ ಒಬ್ರು ಇಲ್ಲ, ನಡೆಗಳನ್ನ ಮಾಡ್ತಾ ಇದ್ದಾರೆ. ಲೂಟಿ ಮಾಡ್ಬಿಡ್ತಾರೆ. ಥ್ಯಾಂಕ್ ಯು ದಿನೇಶ್ ಅವರೇ, ಥ್ಯಾಂಕ್ ಯು ಉತ್ಕರ್ಷ್, ಥ್ಯಾಂಕ್ ಯು ದರ್ಶನ್ ಅವರೇ, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ. ನೋಡಿ ಏನಾಗ್ಬಿಡುತ್ತೆ, ಈ ಎಲೆಕ್ಷನ್ ಆಗೋವರೆಗೂ ಪಾರ್ಟಿಗಳಷ್ಟೇ, ಚುನಾವಣೆ ನಡೆಯೋವರೆಗೂ ಕಾಂಗ್ರೆಸ್ಸು, BJP, JDS ಇನ್ನೊಂದು ಮತ್ತೊಂದು ಅಂತ ಹೇಳಿ, BJP ಸೆಂಟ್ರಲ್ ಆದರೂ ಅಷ್ಟೇ. ಆದರೆ ಎಲೆಕ್ಷನ್ ಒಂದು ವೇಳೆ ಮುಗಿಯಿತಲ್ಲ, ಒಂದು ಟೈಮ್ ಮುಗಿಯಿತಲ್ಲ, ಆಮೇಲೆ ಅದೊಂದು ಸರ್ಕಾರ, ಅದು ಯಾರದೇ ಸರ್ಕಾರ ಆಗಿದ್ದರೂ ಕೂಡ, ಆಮೇಲೆ ಕರ್ನಾಟಕದವರಾದರೂ ಭಾರತದ ಪ್ರಜೆನೇ, ಡೆಲ್ಲಿಯವರಾದರೂ ಭಾರತದ ಪ್ರಜೆನೇ. ಇಂಥ ವಿಚಾರಗಳಲ್ಲಿ ಪಕ್ಷ ಭೇದಗಳನ್ನು ಮರೆತು ಈ ಪಕ್ಷ ಬಿದ್ದು ಹೋಗ್ಬಿಡ್ಲಿ, ಕೆಟ್ಟ ಹೆಸರು ಬರಲಿ, ನೆಕ್ಸ್ಟ್ ಎಲೆಕ್ಷನ್ ನನಗೆ ಹೆಲ್ಪ್ ಆಗಲಿ, ಅಲ್ಲಿ ಬೆಲೆ ಜಾಸ್ತಿಯಾಗಿ ಜನ ಕಿತ್ತಾಡ್ಬಿಡ್ಲಿ, ನನಗದು ಲಾಭ ಆಗಲಿ, ಅವರು ಮಾಡಬಾರ್ದು. ಆ ಸಂಸದರು ಮಾತಾಡ್ತಾ ಇಲ್ಲ ಅಂತ ಇವರು ಹೇಳೋದು ಆಗಬಾರ್ದು. ನಮ್ಮಲ್ಲಿ ಈಗ ಇದೇ ಸಿದ್ದರಾಮಯ್ಯನವರು ಡೆಲ್ಲಿಗೆ ಹೋದರೂ ಮೋದಿ ಮಾತಾಡಿಸ್ತಾರೆ, ಮೋದಿಯವರು ಬೆಂಗಳೂರಿಗೆ ಬಂದರೂ ಸ್ವಾಗತಿಸ್ತಾರೆ.
ಅಲ್ವಾ? ಸೊ ಹೀಗಿದ್ದಾಗ ಇಂಥ ವಿಚಾರಗಳಲ್ಲಿ ಸರಿಯಾಗಿ ಮಾತನಾಡಿಕೊಂಡು ಈ ಸಮಸ್ಯೆ ಬಗೆಹರಿಸಿಕೊಂಡು ಜನಗಳ ಮೇಲೆ ಇರತಕ್ಕಂಥ ಹೊರೆ ತಪ್ಪಿಸಲಿ ಅಂತ ಹೇಳ್ತಾ